ಸಮಾಜ ವಿಜ್ಞಾನದಲ್ಲಿ ಹಾಕಿರ್ತಕ್ಕಂಥ ಎಲ್ಲ ವಿಷಯಗಳ MCQ ಸೀರೀಸ್ಗಳನ್ನು ನಿಮಗೆ ವಿಡಿಯೋ ಸಿಗ್ತವೆ. ತಾವು ಹೊಸಬರಾಗಿದ್ದರೆ ದಯಮಾಡಿ ನಮ್ಮ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಅಂತ 2 ಯೂಟ್ಯೂಬ್ ಚಾನಲ್ಗಳಿದ್ದಾವೆ. ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಹೆಚ್ಚಿನ ವಿಡಿಯೋಗಳ ಲಿಂಕ್ಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಸೇರಿಕೊಳ್ಳಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿದ್ದೀನಿ. ತಡ ಮಾಡದೆ ಶುರು ಮಾಡೋಣ. ಸಮಾಜ ವಿಜ್ಞಾನದ ಬಹು ಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮತ್ತು ನೀಲನಕ್ಷೆ. ಇತಿಹಾಸ ವಿಭಾಗದಲ್ಲಿ ನೋಡಿದಾಗ ಒಟ್ಟಾರೆಯಾಗಿರ್ತಕ್ಕಂಥ ಮೊದಲ ಸೆಟ್ಗಿಂತ ಎರಡನೇ ಸೆಟ್ ಸ್ವಲ್ಪ ವಿಭಿನ್ನವಾಗಿ ಇದೆ. ವಿಭಿನ್ನ ಅಂಕಗಳನ್ನು ಕೊಟ್ಟಿದ್ದಾರೆ. ಇತಿಹಾಸದ ಮೊದಲ ಪಾಠ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಅಂತಕ್ಕಂಥ ಪಾಠದಿಂದ ಬರೀ ಒಂದು ಪ್ರಶ್ನೆ ಕೇಳಿದ್ದಾರೆ. 1 ಅಂಕದ ಹಂಚಿಕೆ ಇದೆ. ಅದು 81ರ ಪ್ರಶ್ನೆ ಇತ್ತು. ಅದು ಕಾನ್ಸ್ಟಾಂಟಿನೋಪಲ್ ಇತ್ತು. ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತಕ್ಕಂಥ ಕೇಳ್ತಕ್ಕಂಥ ಪ್ರಶ್ನೆ. ಸೆಕೆಂಡ್ ಲೆಸನ್ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ದ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ದಿಂದ ಯಾವುದೇ ಪ್ರಶ್ನೆಗಳು ಬಂದಿಲ್ಲ. ಮುಂದೆ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಅದ್ರ ಮೇಲೆ ಒಂದು ಪ್ರಶ್ನೆ ಮಾತ್ರ ಬಂದಿದೆ. 83ರಲ್ಲಿ ಕೇಳಿದ್ದಾರೆ. ಅದು ಕೇಳಿರ್ತಕ್ಕಂಥದ್ದು ಮದ್ರಾಸ್, ಕಲ್ಕತ್ತಾ ಮತ್ತು ಬಾಂಬೆಗಳಲ್ಲಿ ವಿಶ್ವವಿದ್ಯಾಲಯ ಸ್ಥಾಪಿಸಿದವರು ಯಾರು ಅಂತ ಡೌಲ್ಹಾಸಿ ಮೇಲೆ ಒಂದು ಪ್ರಶ್ನೆ ಈ ಪಾಠದಿಂದ ಬಂದಿದೆ. ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಅಂತಕ್ಕಂಥ ಪಾಠದಿಂದ 2 ಪ್ರಶ್ನೆಗಳು ಬಂದಿದ್ದಾವೆ. 84 ಮತ್ತು 92. 84ರಲ್ಲಿ ಪೋರ್ಟ್ ನೋವಾದಲ್ಲಿ ಹೈದರ್ ಅಲಿಯ ಸೋಲು ಬ್ರಿಟಿಷರ ಸ್ಥೈರ್ಯವನ್ನು ಹೆಚ್ಚಿಸಿತು, ಅದು ಇದ್ರೆ. ಸೊ 92 ಕ್ವಶನಲ್ಲಿ ಏನಿದೆ ಅಂತಂದರೆ, ಅದು ಹಲಗಲಿ ಬೇಡರ ಆಂಗ್ಲರ ವಿರುದ್ಧ ದಂಗೆ ಏಳಲು ಕಾರಣ ಆಂಗ್ಲರು ಅಂತ ಇತ್ತು. ಶಸ್ತ್ರಾಸ್ತ್ರ ಕಾಯ್ದೆ ಜಾರಿಗೆ ತಂದದ್ದು. ಆ 2 ಪ್ರಶ್ನೆಗಳು ಈ ಪಾಠದಿಂದ ಬಂದಿದ್ದಾವೆ. 2 ಅಂಕಗಳು ಈ ಪಾಠಕ್ಕೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಹೋಗಬೇಕಾದ್ರೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟಿಂದ ಬರೀ ಒಂದೇ ಒಂದು ಪ್ರಶ್ನೆ ಬಂದಿದೆ. ಕ್ವಶನ್ ನಂಬರ್ 85ಅಲ್ಲಿ. ಅದು ಕೂಡ ರಾಣಿ ಅನ್ನಿ ಬೆಸೆಂಟ್ರನ್ನ ಶ್ವೇತ ಸರಸ್ವತಿ ಅಂತ ಕರೀಲಿಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಇತಿಹಾಸದಲ್ಲಿ ಮುಂದಿನ ಪಾಠ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857, ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತಕ್ಕಂಥ ಪಾಠದ ಮೇಲೆ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. 86ರಲ್ಲಿ ಈ ದಂಗೆ ವಿಫಲವಾಗಲು ಕಾರಣ ಏನು ಅಂತ ಕೇಳಿದರೆ, 91ರಲ್ಲಿ ಏನು ಕೇಳಿದಾರಪ್ಪ ಅಂದ್ರೆ ತತ್ಕ್ಷಣದ ಕಾರಣವನ್ನೇ ಕೇಳಿದ್ದಾರೆ. ಒಟ್ಟು 2 ಪ್ರಶ್ನೆ, 2 ಅಂಕಗಳು ಈ ಪಾಠದ ಮೇಲೆ ಇದೆ. 7ನೆಯ ಪಾಠ ಸ್ವಾತಂತ್ರ್ಯ ಹೋರಾಟ, ಫ್ರೀಡಮ್ ಮೂವ್ಮೆಂಟ್ ಅಂತ ಇದೆ. ಇಲ್ಲಿ ಕೂಡ 2 ಪ್ರಶ್ನೆಗಳನ್ನು ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. 2 ಅಂಕಗಳ ಹಂಚಿಕೆಯನ್ನು ಕೊಟ್ಟಿದ್ದಾರೆ. 87ರಲ್ಲಿ ಈ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದರೆ, 90ರಲ್ಲಿ ದಾದಾಬಾಯಿ ನವರೋಜಿ, MG ರಾನಡೆ, ಗೋಪಾಲ್ ಕೃಷ್ಣ ಗೋಖಲೆ ಇವರು ಯಾರು? ಮಾಡರೇಟರ್ಸ್, ಮಂದಗಾಮಿಗಳು. ಇದನ್ನು ಕೇಳಿದರು. ಇತಿಹಾಸದ 8ನೆಯ ಪಾಠ ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟ. ಇಲ್ಲಿ 2 ಪ್ರಶ್ನೆಗಳನ್ನು ಈ ಪಾಠದಿಂದನೂ ಕೇಳಿದ್ದಾರೆ. 88 ಮತ್ತು 93. 88ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪಿಸಿರ್ತಕ್ಕಂಥ ಫಾರ್ವರ್ಡ್ ಬ್ಲಾಕ್ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. 93ರಲ್ಲಿ ಇಂಡಿಗೋ ಬೆಳೆಗಾರರ ಪರವಾಗಿ ಮಹಾತ್ಮ ಗಾಂಧೀಜಿಯವರು ಹೂಡಿರ್ತಕ್ಕಂಥ ಚಂಪಾರನ್ ಸತ್ಯಾಗ್ರಹ ಬಗ್ಗೆ ಪ್ರಶ್ನೆಯನ್ನು ಕೇಳಿದರು. 9ನೆಯ ಪಾಠ ಸ್ವಾತಂತ್ರ್ಯೋತ್ತರ ಭಾರತ, ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತಕ್ಕಂಥದ ಮೇಲೆ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. 82 ಮತ್ತು 89 ಕ್ವಶನ್ ನಂಬರ್. 82ದಲ್ಲಿ ಸಂವಿಧಾನ ಜಾರಿಗೆ ಬಂದದ್ದು ಕೇಳಿದ್ದಾರೆ. ದೆನ್ 89ದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರನ್ನ ಉಕ್ಕಿನ ಮನುಷ್ಯ ಅಂತ ಕರೀಲಿಕ್ಕೆ ಕಾರಣ ಕೇಳಿದ್ದಾರೆ. ಸೊ ಓವರಾಲ್ ಒಟ್ಟಿಗೆ ನೋಡಿದರೆ ಇತಿಹಾಸ ವಿಭಾಗದಿಂದ 13 ಪ್ರಶ್ನೆಗಳು ಬಂದಿದ್ದಾವೆ. 13 ಅಂಕಗಳ ಹಂಚಿಕೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿರ್ತಕ್ಕಂಥ ಹೆಚ್ಚಿನ ಒಂದು ಗಾಂಧಿ ಯುಗಕ್ಕೂ 2 ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಹೋರಾಟ, ಸ್ವಾತಂತ್ರ್ಯೋತ್ತರ ಭಾರತ, ಸ್ವಾತಂತ್ರ್ಯ ಸಂಗ್ರಾಮ 2. ಸೊ ಟೋಟಲಿ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಒಂದು ಪಾಠಕ್ಕೆ ವೇಟೇಜ್ ಇರಲಾರ್ದೆ, ಸೊ ಎಲ್ಲ ಪಾಠಕ್ಕೂ ಫಸ್ಟ್ ಸೆಟ್ ಕ್ವಶನ್ ಪೇಪರ್ಗಿಂತ ಸೆಕೆಂಡ್ ಸೆಟ್ದಲ್ಲಿ ಸ್ವಲ್ಪ ವಿಭಿನ್ನತೆ ಇದೆ, ತಾವುಗಳು ಗಮನಿಸಬೇಕು. ಇನ್ನು 2ನೆಯ ಭಾಗ ರಾಜ್ಯಶಾಸ್ತ್ರಕ್ಕೆ ಹೋಗೋಣ. ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸಲ್ಲಿ ಕೂಡ ಕ್ವಶನ್ ಪೇಪರ್ ಏನದಪ್ಪ ಅಂತಂದ್ರೆ ಒಂದು ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥದ್ದು, ಸಮತೋಲನವಾಗಿ ಇದೆ. ಭಾರತದ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರೋಪಾಯಗಳು, ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಆ್ಯಂಡ್ ದೇರ್ ಸೊಲ್ಯೂಷನ್ ಅಂತಕ್ಕಂಥ ಪಾಠದಿಂದ ಬರೀ ಒಂದು ಪ್ರಶ್ನೆ ಬಂದಿದೆ. ಕ್ವಶನ್ ನಂಬರ್ 94ದಲ್ಲಿ ಅದಿತ್ತು ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷರು, ರಾಷ್ಟ್ರಪತಿಗಳು ಅಂತ ಪ್ರಶ್ನೆಯನ್ನು ಈ ಪಾಠದಿಂದ ಕೇಳಿದ್ದಾರೆ.
ಸೆಕೆಂಡ್, ಭಾರತದ ವಿದೇಶಾಂಗ ನೀತಿ ಇಂಡಿಯನ್ ಫಾರಿನ್ ಪಾಲಿಸಿದಿಂದ 2 ಕ್ವಶನ್ಸ್ಗಳು ಬಂದಿದ್ದಾವೆ. 2 ಕ್ವಶನ್ಸು 2 ಮಾರ್ಕ್ಸು. 95ರಲ್ಲಿ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ರಾಷ್ಟ್ರಗಳಂತ ಕೇಳಿದರೆ 96ರಲ್ಲಿ ಭಾರತದ ವಿದೇಶಾಂಗ ನೀತಿಯನ್ನು ನೆಹರು ಅವರ ವಿದೇಶಾಂಗ ನೀತಿ ಸಹ ಕರೆಯಲಾಗಿದೆ. ಈ ಪ್ರಶ್ನೆ ಇತ್ತು. 3, ಜಾಗತಿಕ ಸಮಸ್ಯೆಗಳು ಮತ್ತು ಅವುಗಳಲ್ಲಿ ಭಾರತದ ಪಾತ್ರ, ಗ್ಲೋಬಲ್ ಪ್ರಾಬ್ಲಮ್ಸ್ ಆ್ಯಂಡ್ ಇಂಡಿಯಾ ರೋಲ್ ಅಂತಕ್ಕಂಥದ್ದು. ಸೊ ಬರೀ ಒಂದು ಪ್ರಶ್ನೆ ಬಂದಿದೆ 97ರಲ್ಲಿ. ಅದು ಮಾನವ ಹಕ್ಕುಗಳ ದಿನ ಯಾವಾಗ ಆಚರಿಸ್ತೀವಿ ಅಂತ ಇದು ಒಂದು ಪ್ರಶ್ನೆನ ಕೇಳಿದ್ದಾರೆ. ನೆಕ್ಸ್ಟ್, ಜಾಗತಿಕ ಸಂಸ್ಥೆಗಳು, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್. ಬರೀ ಒಂದು ಪ್ರಶ್ನೆ ಮಾತ್ರ ಬಂದಿದೆ 98ಕ್ಕೆ. ಅದು ವಿಶ್ವಸಂಸ್ಥೆ ಎಂಬ ಹೆಸರನ್ನು ಮೊದಲು ಚಾಲ್ತಿಗೆ ತಂದವರು ಯಾರು ಅಂತ ಕೇಳಿದರು. ಓವರ್ ಆಲ್ ಇಲ್ಲಿನೂ ಕೂಡ ಒಟ್ಟಿಗೆ ರಾಜ್ಯಶಾಸ್ತ್ರವನ್ನು ಗಮನಿಸಿದಾಗ ಬರೀ 5 ಪ್ರಶ್ನೆಗಳನ್ನು ಕೇಳಿದ್ದಾರೆ. 5 ಅಂಕಗಳ ಒಂದು ವೇಟೇಜನ್ನು, ಅಂಕದ ಒಂದು ವಿತರಣೆಯನ್ನು, ಹಂಚಿಕೆಯನ್ನು ರಾಜ್ಯಶಾಸ್ತ್ರ ವಿಭಾಗಕ್ಕೆ ಮಾಡಿದ್ದಾರೆ 2ನೇ ಸೆಟ್ನ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ. ಇನ್ನು ಸೋಷಿಯಾಲಜಿಗೆ ಹೋಗೋಣ. ಸಮಾಜಶಾಸ್ತ್ರದಲ್ಲಿನ ಒಂದು ಪ್ರಶ್ನೆ ಪತ್ರಿಕೆ. ಸಮಾಜಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಸಾಮಾಜಿಕ ಸ್ತರ ವಿನ್ಯಾಸ. ಈ ಪಾಠದಿಂದ ಒಂದು ಪ್ರಶ್ನೆ, 1 ಅಂಕವನ್ನು ಕೇಳಿದ್ದಾರೆ. ದುಡಿಮೆ ಅಂತಕ್ಕಂಥ ಪಾಠ, ಲೇಬರ್. ಇಲ್ಲಿಂದ ಕೂಡ ಒಂದು ಪ್ರಶ್ನೆ ಬಂದಿದೆ, 1 ಅಂಕದ ಹಂಚಿಕೆ ಇದೆ. ಆ ಕ್ವಶನ್ ಇದ್ದಿದ್ದು ವಲಸೆಯು ಒಂದು ಮುಖ್ಯ ಲಕ್ಷಣವಾದದ್ದು, ಅಸಂಘಟಿತ ಕಾರ್ಮಿಕ ವಲಯದ ಮೇಲೆ ಕೇಳಿದ್ದಾರೆ. 3ನೇ ಪಾಠ ಸಮಾಜಶಾಸ್ತ್ರದಲ್ಲಿ ಸೋಷಿಯಲ್ ಮೂವ್ಮೆಂಟ್, ಸಾಮಾಜಿಕ ಚಳುವಳಿಗಳು. ಇಲ್ಲಿಂದ ಚಿಪ್ಕೋ ಚಳವಳಿ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ 101ರಲ್ಲಿ. ಇದಕ್ಕೂ ಕೂಡ 1 ಅಂಕದ ವೇಟೇಜ್ ಇದೆ. ಇನ್ನು ಸಾಮಾಜಿಕ ಸಮಸ್ಯೆಗಳು, ಸೋಷಿಯಲ್ ಪ್ರಾಬ್ಲಮ್ಸ್ನಿಂದ, ಸೊ ಅಲ್ಲಿನೂ ಕೂಡ ಒಂದು ಪ್ರಶ್ನೆ ಬಂದಿದೆ. ಕಾಣದ ಹಸಿವು, ಅಪೌಷ್ಟಿಕತೆ ಬಗ್ಗೆ ಈ ಪಾಠದಿಂದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಸಮಾಜಶಾಸ್ತ್ರದಿಂದ 4 ಪ್ರಶ್ನೆಗಳು ಬಂದಿದ್ದಾವೆ, 4 ಅಂಕಗಳ ಹಂಚಿಕೆಯನ್ನು ಮಾಡಿದ್ದಾರೆ. ಇನ್ನು ಭೂಗೋಳಶಾಸ್ತ್ರಕ್ಕೆ ಹೋಗೋಣ. ಭೂಗೋಳಶಾಸ್ತ್ರದಲ್ಲಿರ್ತಕ್ಕಂಥ ಅಂಕಗಳ ವಿಂಗಡಣೆ ಹೇಗಿದೆ ಅಂತ. ಭಾರತದ ಮೇಲ್ಮೈ ಲಕ್ಷಣಗಳು ಅಂತಕ್ಕಂಥ ಪಾಠ. ಸೊ ಇಲ್ಲಿಂದ ಒಂದು ಪ್ರಶ್ನೆ ಬಂದಿದೆ 103ರಲ್ಲಿ. ಅದಿತ್ತು ಒಳ ಹಿಮಾಲಯಗಳನ್ನು ಹೀಗೂ ಕರೀತಾರೆ ಅಂತ. ಭಾರತದ ವಾಯುಗುಣ ಇಂಡಿಯನ್ ಕ್ಲೈಮೇಟ್ದಿಂದ ಒಂದು ಕ್ವಶನ್ ಬಂದಿದೆ, 1 ಮಾರ್ಕ್ ಕೊಟ್ಟಿದ್ದಾರೆ. ಸೊ 104ರಲ್ಲಿ ಕೇಳಿದ್ದಾರೆ ಬೇಸಿಗೆಯಲ್ಲಿ ಆಗ್ತಕ್ಕಂಥ ಪರಿಸರ ಮಳೆಗೆ ಕರ್ನಾಟಕದಲ್ಲಿ ಏನಂತ ಕರೀತಾರೆ. 3ನೆಯ ಪಾಠ ಭಾರತದ ಮಣ್ಣುಗಳು, ಇಂಡಿಯನ್ ಸಾಯಿಲ್ಸ್. ಸೊ 105ರಲ್ಲಿ ಒಂದು ಪ್ರಶ್ನೆ ಬಂದಿದೆ, ಮಣ್ಣಿನ ಸಂರಕ್ಷಣೆ ಕ್ರಮ ಬಗ್ಗೆ ಕೇಳಿದ್ದಾರೆ. ಇನ್ನು ಭಾರತದ ಅರಣ್ಯ ಸಂಪತ್ತು, ಇಂಡಿಯಾ ಫಾರೆಸ್ಟ್ ರಿಸೋರ್ಸಸ್ದಿಂದ ಒಂದು ಕ್ವಶನ್ ಬಂದಿದೆ 106ಅಲ್ಲಿ. ನದಿ ಮುಖಜ ಭೂಮಿಗಳಲ್ಲಿ ಕಂಡು ಬರ್ತಕ್ಕಂಥ ಕಾಡುಗಳು ಯಾವುವು ಅಂತ ಕೇಳಿದ್ದಾರೆ. ಭಾರತದ ಜಲ ಮೂಲಗಳು ಇಂಡಿಯಾ ವಾಟರ್ ರಿಸೋರ್ಸಸ್. ಒಂದು ಕ್ವಶನ್ ಬಂದಿದೆ 107ರಲ್ಲಿ ಇದೆ. ಒಡಿಸ್ಸಾದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಕೇಳಿದ್ದಾರೆ, ಹಿರಾಕುಡ್. 6ನೇ ಪಾಠ ಭಾರತದ ಭೂ ಸಂಪನ್ಮೂಲಗಳ ಮೇಲೆ ಒಂದು ಪ್ರಶ್ನೆ ಬಂದಿದೆ 108ರಲ್ಲಿ. ಕಬ್ಬು ಬೆಳೆಯುವ 2ನೆಯ ದೇಶ ಕೇಳಿದ್ದಾರೆ, ಭಾರತ ಮೊದಲದು, ಬ್ರೆಜಿಲ್. ಅದರ ಮೇಲೆ ಪ್ರಶ್ನೆ ಬಂದಿತ್ತು. 7ನೆಯ ಪಾಠ ಭಾರತದ ಸಾರಿಗೆ ಮತ್ತು ಸಂಪರ್ಕ, ಇಂಡಿಯಾ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಷನ್ ಇಂದ 2 ಪ್ರಶ್ನೆಗಳು ಬಂದಿದ್ದಾವೆ 109 ಮತ್ತು 110ರಲ್ಲಿ. ಆ 109ರಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು ರಾಜ್ಯ ಹೆದ್ದಾರಿ ನಿರ್ಮಿಸುವವರು ಯಾರು. 110ರಲ್ಲಿತ್ತು ಮುಂಬೈ ಬಂದರನ್ನ ಏನಂತ ಕರೀತಾರೆ. 2 ಮಾರ್ಕ್ 2 ವೇಟೇಜ್ ಅನ್ನ ಈ ಲೆಸನ್ಗೆ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ ಹೋಗೋದಾದ್ರೆ 9ನೆಯ ಪಾಠ ಭೂಗೋಳದಲ್ಲಿ ಭಾರತದ ಕೈಗಾರಿಕೆಗಳು ಅಂತ ಒಂದು ಪಾಠ ಬರುತ್ತೆ, ಇಂಡಿಯನ್ ಇಂಡಸ್ಟ್ರೀಸ್ ಅಂತ. ಈ ಪಾಠದಿಂದ 2 ಪ್ರಶ್ನೆಗಳು ಬಂದಿದ್ದಾವೆ 111 ಮತ್ತು 112. 2 ಅಂಕಗಳ ವೇಟೇಜ್ ಅನ್ನು ಕೊಟ್ಟಿದ್ದಾರೆ. 111ರಲ್ಲಿ ಏನು ಕೇಳಿದಾರಪ್ಪ ಅಂದ್ರೆ 2ನೆಯ ಅತ್ಯಂತ ಪ್ರಮುಖ ಖನಿಜಾಧಾರಿತ ಕೈಗಾರಿಕೆ. 112ರಲ್ಲಿ ಕಾಗದ ಕೈಗಾರಿಕೆ ಒಂದು ಅಂತ ಕೇಳಿದ್ದಾರೆ. 9ನೆಯ ಪಾಠ ಭಾರತದ ನೈಸರ್ಗಿಕ ವಿಪತ್ತುಗಳು, ಇಂಡಿಯಾ ನ್ಯಾಚುರಲ್ ಡಿಸಾಸ್ಟರ್ಸ್ ದಿಂದ ಬರೀ ಒಂದು ಪ್ರಶ್ನೆ 113ರಲ್ಲಿ ಬಂದಿದೆ. ಅದು ಸಮುದ್ರದ ತಳದಲ್ಲಿ ಸಂಭವಿಸ್ತಕ್ಕಂಥ ಭೂಕಂಪನದಿಂದ ಆಗ್ತಕ್ಕಂಥ ದೈತ್ಯಾಕಾರದ ಅಲೆಗಳಿಗೆ ಏನಂತಾರೆ, ಟಿ ಸುನಾಮಿ. ಓಕೆ, ಎಸ್ ಅದು. ಓವರಾಲ್ ಭೂಗೋಳಶಾಸ್ತ್ರದ ವೇಟೇಜ್ ಅನ್ನು ನೋಡಿದಾಗ ಈ ಭೂಗೋಳದಿಂದ 11 ಪ್ರಶ್ನೆಗಳನ್ನು ಕೇಳಿದ್ದಾರೆ, 11 ಅಂಕಗಳ ವೇಟೇಜ್ ಅನ್ನು ಕೊಟ್ಟಿದ್ದಾರೆ. ಎಲ್ಲ ಪಾಠಕ್ಕೂ ಈಕ್ವಲ್ ಆಗಿ ವೇಟೇಜ್ ಕೊಟ್ಟಿದ್ರೆ ಸಾರಿಗೆ ಸಂಪರ್ಕ ಕೈಗಾರಿಕೆಗಳಿಗೆ 2 ಅಂಕಗಳನ್ನು ಕೊಟ್ಟಿದ್ದಾರೆ.
ಇನ್ನು ಎಕನಾಮಿಕ್ ಸೆಕ್ಷನ್ಗೆ ಅರ್ಥಶಾಸ್ತ್ರ ವಿಭಾಗಕ್ಕೆ ಬಂದರೆ ಇಲ್ಲಿ 3 ಅಂಕಗಳನ್ನು ಕೊಟ್ಟಿದ್ದಾರೆ. ಅಭಿವೃದ್ಧಿ ಡೆವಲಪ್ಮೆಂಟ್ ಅಂತಕ್ಕಂಥ ಲೆಸನ್ದಿಂದ 2 ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಸೊ 114 ಮತ್ತು 115ರಲ್ಲಿ ಬಂದಿದೆ. ಅದು 114ರಲ್ಲಿ ಅವ್ರು ಕೇಳಿದ್ದಾರೆ, ಒಂದು ರಾಷ್ಟ್ರೀಯ ವರಮಾನ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಏನು ಸಿಗ್ತದ. 115ರಲ್ಲಿ ಆರೋಗ್ಯವನ್ನು ಅಳೆಯಲು ಬಳಸ್ತಕ್ಕಂಥದ್ದಂತ 2 ಪ್ರಶ್ನೆಗಳನ್ನು ಅಭಿವೃದ್ಧಿ ಪಾಠದಿಂದ ಕೇಳಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಪಾಠದಿಂದ ಬರೀ 1 ಪ್ರಶ್ನೆ ಮಾತ್ರ ಬಂದಿರೋದು, ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ನೀಡಿದವರು ಯಾರು. ಸೊ ಈ ತರನಾಗಿ ಅರ್ಥಶಾಸ್ತ್ರದಲ್ಲಿರ್ತಕ್ಕಂಥ 2 ಪಾಠಗಳಿಗೆ 3 ಅಂಕಗಳ ಒಂದು ಅಂಕ ಹಂಚಿಕೆ ಮಾಡಿದ್ದಾರೆ. ಅಭಿವೃದ್ಧಿ ಪಾಠಕ್ಕೆ 2 ಅಂಕದ ಪ್ರಶ್ನೆಗಳು 2 ಕೇಳಿದರೆ, ಸೊ ಗ್ರಾಮೀಣ ಅಭಿವೃದ್ಧಿ ಪಾಠದಲ್ಲಿ 1 ಪ್ರಶ್ನೆನ 1 ಅಂಕದ ವೇಟೇಜ್ಗೆ ಕೇಳಿದ್ದಾರೆ. ಇನ್ನು ಬಿಸ್ನೆಸ್ ಕಡೆಗೆ ಹೋಗೋಣ. ವ್ಯವಹಾರ ಅಧ್ಯಯನದಲ್ಲಿ ಸೊ ಇಲ್ಲಿ 4 ಮಾರ್ಕ್ಸ್ಗಳನ್ನ ಪ್ರತಿ ಪಾಠಕ್ಕೂ 2 ಅಂಕಗಳನ್ನು 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಬ್ಯಾಂಕು ವ್ಯವಹಾರಗಳಲ್ಲಿ ಭಾರತೀಯ ಅಂಚೆ ಬ್ಯಾಂಕ್ಗಳ ಬಗ್ಗೆ 117ರಲ್ಲಿ ಕ್ವಶನ್ ಅನ್ನು ಕೇಳಿದ್ದಾರೆ. 118ರಲ್ಲಿ ಭಾರತದಲ್ಲಿ ಬ್ಯಾಂಕ್ಗಳ ತಾಯಿ ಅಂತ ಯಾರಂತ ಈ ಪಾಠದಿಂದ 2 ಪ್ರಶ್ನೆಗಳು ಬಂದಿದ್ದಾವೆ. ಇನ್ನು ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಅಂತಕ್ಕಂಥ ಪಾಠದಿಂದ ಕೂಡ 2 ಮಾರ್ಕ್ಸ್ ವೇಟೇಜ್ ಅನ್ನು ಕೊಟ್ಟಿದ್ದಾರೆ. 119ರಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಕೇಳಿದರೆ, 120ಯಲ್ಲಿ 1962 ಅಲ್ಲಿ ಗ್ರಾಹಕರಿಗೆ ಹಕ್ಕುಗಳನ್ನು ನೀಡಿರ್ತಕ್ಕಂಥ ಅಮೆರಿಕದ ಅಧ್ಯಕ್ಷ ಯಾರಂತ ಕೇಳಿದ್ದಾರೆ. ಬ್ಯಾಂಕಿನ ವ್ಯವಹಾರಗಳು ಪಾಠದಿಂದ 2 ಪ್ರಶ್ನೆ 2 ಅಂಕಗಳಾದರೆ, ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆಯಿಂದ 2 ಅಂಕಗಳು 2 ಪ್ರಶ್ನೆ, ಒಟ್ಟಾರೆ ವ್ಯವಹಾರ ಅಧ್ಯಯನದಲ್ಲಿ ವಿಭಾಗಕ್ಕೆ 4 ಅಂಕಗಳು 4 ಪ್ರಶ್ನೆಗಳು ಬಂದಿದ್ದಾವೆ. ಈ 2ನೇ ಸೆಟ್ನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಯನ್ನು ಮಾಡಿದಾಗ ಈ ಕೋಷ್ಟಕ ನಮಗೆ ಸಿಗತ್ತೆ. ಇತಿಹಾಸ ವಿಭಾಗಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು 13 ಅಂಕಗಳ ಹಂಚಿಕೆ. ರಾಜ್ಯಶಾಸ್ತ್ರ ವಿಭಾಗದಲ್ಲಿ 5 ಪ್ರಶ್ನೆಗಳನ್ನು ಕೇಳಿ 5 ಅಂಕಗಳನ್ನು ಹಂಚಿಕೆ ಮಾಡಿದ್ದಾರೆ. ಸಮಾಜಶಾಸ್ತ್ರದಲ್ಲಿ 4 ಅಂಕದ ಪ್ರಶ್ನೆಗಳನ್ನು ವೇಟೇಜ್ ಕೊಟ್ಟು 4 ಪ್ರಶ್ನೆಗಳು ಕೇಳಿದ್ದಾರೆ. ಭೂಗೋಳದಲ್ಲಿ 11 ಪ್ರಶ್ನೆಗಳು 11 ಅಂಕಗಳು. ಅರ್ಥಶಾಸ್ತ್ರದಿಂದ 3 ಪ್ರಶ್ನೆ 3 ಅಂಕಗಳು. ವ್ಯವಹಾರ ಅಧ್ಯಯನದಲ್ಲಿ 4 ಪ್ರಶ್ನೆಗಳು 4 ಅಂಕಗಳ ವೇಟೇಜನ್ನು ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಇದಿತ್ತು ಮಂಡಳಿಯವರು ಬಿಟ್ಟಿರ್ತಕ್ಕಂಥ 2ನೇ ಸೆಟ್ನ ಮಾದರಿ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಬಗ್ಗೆ ಒಂದು ಮೆಲುಕು ನೋಟ. ಸೊ ತಾವುಗಳು ಏನು ಮಾಡಬೇಕಂದ್ರೆ ಸೆಟ್ 1 ಮತ್ತು ಸೆಟ್ 2 ಕ್ವಶನ್ ಪೇಪರ್ ವೇಟೇಜನ್ನು ನೋಡಿಕೊಂಡು ಸ್ಟಡಿಯನ್ನು ಮಾಡಬೇಕು. ಇದು ಫೈನಲ್ ಅಲ್ಲ, ಇದು ಜಸ್ಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ವೇಟೇಜ್ಗಳು. ಇದು ಮಂಡಳಿಯವರು ಕೊಟ್ಟಿರ್ತಕ್ಕಂಥ ವೇಟೇಜ್ ಅಲ್ಲ. ಕ್ವಶನ್ ಪೇಪರನ್ನು ಎಲ್ಲಿ ಯಾವ ಏರಿಯಾಗಳಿಗೆ ಯಾವ ಯೂನಿಟ್ಗಳಿಗೆ ಸ್ಟ್ರೆಸ್ ಮಾಡಿದ್ದಾರೆ ಅಂತಕ್ಕಂಥ ನಾಲೆಜ್ ಪರ್ಪಸ್ ನಾವು ಇದನ್ನು ಮಾಡ್ತಾ ಇರೋದು. ತಾವುಗಳು 2 ಕ್ವಶನ್ ಪೇಪರ್ ಅನಲೈಸನ್ನು ಇಟ್ಕೊಂಡು ಒಂದು ಎವರೇಜನ್ನು ತೆಗೆದುಕೊಂಡು ತಾವುಗಳು ಸ್ಟಡಿಯನ್ನು ಮಾಡಬೇಕು. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಬಹಳಷ್ಟು ವಿಡಿಯೋಗಳಿದ್ದಾವೆ, ಪ್ಲೇಲಿಸ್ಟ್ನಲ್ಲಿ ಹೋಗಿ ಮತ್ತು ಕಮೆಂಟ್ನ ಫಸ್ಟ್ ಸೆಷನ್ನಲ್ಲಿ ಪಿನ್ನನ್ನು ಮಾಡಿದ್ದೀನಿ. ಸೊ ಮೊದಲಿಗೆ ಹೇಳಬೇಕಾಗಿತ್ತು, ಈ ಅನಲೈಸ್ ಸೀಟನ್ನು ಪ್ರೊವೈಡ್ ಮಾಡಿದವರು ಸೃಷ್ಟಿ ಮತ್ತು ಮೇಘ, ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ಸೊ ಸ್ಟಾರ್ಟಿಂಗಲ್ಲೇ ಹೇಳಬೇಕಾಗಿತ್ತು, ಲೇಟಾಗಿ ಹೇಳಿದೆ. ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್. ಆಮೇಲೆ ಎಲ್ಲ ವ್ಯೂವರ್ಸ್ಗಳಿಗೂ ಕೂಡ ಥ್ಯಾಂಕ್ಸ್. ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಸೊ ಸಿಗೋಣ ಮತ್ತೆ ಹೊಸ ವಿಡಿಯೋಗಳಲ್ಲಿ. ಥ್ಯಾಂಕ್ ಯು.